ಎತ್ತ ಹೋದ್ರೂ ಗುಂಡಿಗಳದ್ದೇ ದರ್ಶನವಾಗ್ತಾ ಇದೆ. ನಿತ್ಯ ನೂರಾರು ವಾಹನಗಳು ಓಡಾಡುವ ರಾಜ್ಯ ಹೆದ್ದಾರಿ ತಗ್ಗುಗುಂಡಿಗಳ ರಹದಾರಿಯಾಗಿ ಮಾರ್ಪಟ್ಟಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗೆ ನಿಧಾನವಾಗಿ ಗುಂಡಿ ತಪ್ಪಿಸಿ ಸಂಚರಿಸುವ ವಾಹನ ಸವಾರರು ಸಾವಿನ ರಹ ಹೆದ್ದಾರಿಯಾಗಿ ಕಾಯ್ತಿರೋ ಗುಂಡಿಗಳು, ಅಂಗೈಯಲ್ಲಿ ಜೀವ ಹಿಡಿದು ಸಂಚಾರ ಮಾಡ್ತಿರೋ ವಾಹನ ಸವಾರರು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಜಿಲ್ಲಾ ಕೇಂದ್ರ ಯಾದಗಿರಿಯಿಂದ ಕೂಗಳತೆ ದೂರ ಹೋದರೆ ಸಾಕು ಗುಂಡಿಗಳ ದರ್ಶನವಾಗುತ್ತೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮರಮಕಲ್ ಹಾಗೂ ಕೊಳ್ಳೂರು ಗ್ರಾಮದ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದೆ. ಬೃಹದಾಕಾರದ ಗುಂಡಿಯಲ್ಲಿ ಪ್ರತಿನಿತ್ಯ ನೂರಾರು ಅಪಘಾತಗಳು ಸಂಭವಿಸುತ್ತವೆ. ಹೀಗಾಗಿ ಈ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರಿ ಅಂತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀ ಪಿಡಿಒ ಬಂದಿದ್ದ, ಪಿಡಿಒ ಹೇಳಿದ, ಪಿಡಿಒ ಇದ್ ರೋಡಿಗೆ ಮರ್ಮಾಕ ಅಂತ ಹೇಳಿದ. ಪಿಡಿಒ ಏನ್ ಹೇಳಿದ, ಸರ್ ಆಯ್ತು ಹಾಕ್ತೀನಿ ಅಂತ ಹೇಳಿದೆ. ನಾವು ಹೋಗ್ಬಿಟ್ಟು ನಾವು ಕೇಳಿದ್ರೆ ಪಿಡಿಒ ಏನಂದ, ನನ್ನಲ್ಲಿ ಬಜೆಟ್ ಇಲ್ಲಪ್ಪ ಪಂಚಾಯತಿಯಲ್ಲಿ ನಾನು ಹಾಕಕ್ಕಾಗಲ್ಲ ಅಂತ ಹೇಳಿದ. ಸರಿ ಜೈಗೆ ಮಾತಾಡ್ರ ಅಂತ ಹೇಳಿದ. ಜೈಗೆ ಹೋದಿವಿ. ಜೈಗೆ ಹೋಗಿ ಕೇಳಿದ್ರೆ ಏನಂದ, ಇಲ್ಲ ನನ್ನಲ್ಲಿ ಹೇಳಿಲ್ಲ ನಮ್ಗೆ ಹಾಕಂತೇಳಿ ಎಮ್ ಎಲ್ ಸಾಬ್ ಮಾತಾಡ್ರ ಅಂತ ಹೇಳಿದ. ಎಮ್ ಎಲ್ ಸಾಬಗ್ ಮಾತಾಡಿದ್ವಿ. ಮಾತಾಡಿದ್ಮೇಲೆ ಏನಾರ ಜೈಗೆ ಹೇಳ್ತಾನೆ ಅಂತ ಹೇಳಿದ. ಜೈಗೂ ಫೋನ್ ಮಾಡಿದ್ವಿ. ಇಲ್ಲ ನನಗೇನು ಫೋನೇ ಮಾಡಿಲ್ಲ, ಅವರು ನಮಗೊಂದು ಹೇಳ್ತಾರ ನಿಮಗೊಂದು ಹೇಳ್ತಾರ ಅಂತ ಹೇಳಿದ್ರು. ಇನ್ನು ನಿತ್ಯ ನೂರಾರು ವಾಹನಗಳು, ಚೆಕ್ಕಡಿ ಬಂಡಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತವೆ. ಇದೇ ರಸ್ತೆ ಹದಗೆಟ್ಟಿರೋದ್ರಿಂದ ಸವಾರರ ಪಾಡು ಹೇಳತೀರದಾಗಿದೆ. ಚುನಾವಣೆ ವೇಳೆ ಆಶ್ವಾಸನೆ ನೀಡಿದ ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ನೋಡ್ತಾ ಇಲ್ವಂತೆ. ಆಸ್ಪತ್ರೆಗೆ ಶವ ಸಂಸ್ಕಾರಕ್ಕೆ ಹೋಗಬೇಕಾದ್ರೂ ಸರಿಯಾದ ಸಮಯಕ್ಕೆ ಹೋಗೋಕೆ ಆಗ್ತಿಲ್ಲವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಬರ್ತಾರ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮನಿ ಮಾಡ್ತೀವಿ, ರೋಡ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಆಸೆ ಅಂತಾರ್ರಿ. ಓದ್ತಾರ್ರಿ, ಏನೋ ಮಾಡಿಲ್ರಿ. ಎಮ್ ಎಲ್ ಏನ್ ಬಂದಿಲ್ಲಮ್ಮ, ಎಮ್ ಎಲ್ ಬಂದಿಲ್ಲ, ಎಂ ಪಿ ಬಂದಿಲ್ರಿ ಸರ್. ಇದು ಎಷ್ಟು ಕಿಲೋಮೀಟರ್ ತನ ಅದ ಹಿಂಗೆ? ಹಿಂಗ ನೋಡ್ರಿ 4 ಕಿಲೋಮೀಟರ್ ಅದು. 4 ಕಿಲೋಮೀಟರ್ ಅದನ್ರಿ. ಆ ಮರ್ಮಗಿರ್ಮಿ ಏನ್ ಹಾಕ್ಸಿಲ್ಲ, ಏನ್ ಹಾಕಿಲ್ರಿ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಿ ವಾಹನ ಸವಾರರಿಗೆ ಅನುವು ಮಾಡಿಕೊಡಬೇಕಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಎತ್ತ ಹೋದ್ರೂ ಗುಂಡಿಗಳದ್ದೇ ದರ್ಶನವಾಗ್ತಾ ಇದೆ. ನಿತ್ಯ ನೂರಾರು ವಾಹನಗಳು ಓಡಾಡುವ ರಾಜ್ಯ ಹೆದ್ದಾರಿ ತಗ್ಗುಗುಂಡಿಗಳ ರಹದಾರಿಯಾಗಿ ಮಾರ್ಪಟ್ಟಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗೆ ನಿಧಾನವಾಗಿ ಗುಂಡಿ ತಪ್ಪಿಸಿ ಸಂಚರಿಸುವ ವಾಹನ ಸವಾರರು ಸಾವಿನ ರಹ ಹೆದ್ದಾರಿಯಾಗಿ ಕಾಯ್ತಿರೋ ಗುಂಡಿಗಳು, ಅಂಗೈಯಲ್ಲಿ ಜೀವ ಹಿಡಿದು ಸಂಚಾರ ಮಾಡ್ತಿರೋ ವಾಹನ ಸವಾರರು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಜಿಲ್ಲಾ ಕೇಂದ್ರ ಯಾದಗಿರಿಯಿಂದ ಕೂಗಳತೆ ದೂರ ಹೋದರೆ ಸಾಕು ಗುಂಡಿಗಳ ದರ್ಶನವಾಗುತ್ತೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮರಮಕಲ್ ಹಾಗೂ ಕೊಳ್ಳೂರು ಗ್ರಾಮದ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದೆ. ಬೃಹದಾಕಾರದ ಗುಂಡಿಯಲ್ಲಿ ಪ್ರತಿನಿತ್ಯ ನೂರಾರು ಅಪಘಾತಗಳು ಸಂಭವಿಸುತ್ತವೆ. ಹೀಗಾಗಿ ಈ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರಿ ಅಂತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀ ಪಿಡಿಒ ಬಂದಿದ್ದ, ಪಿಡಿಒ ಹೇಳಿದ, ಪಿಡಿಒ ಇದ್ ರೋಡಿಗೆ ಮರ್ಮಾಕ ಅಂತ ಹೇಳಿದ. ಪಿಡಿಒ ಏನ್ ಹೇಳಿದ, ಸರ್ ಆಯ್ತು ಹಾಕ್ತೀನಿ ಅಂತ ಹೇಳಿದೆ. ನಾವು ಹೋಗ್ಬಿಟ್ಟು ನಾವು ಕೇಳಿದ್ರೆ ಪಿಡಿಒ ಏನಂದ, ನನ್ನಲ್ಲಿ ಬಜೆಟ್ ಇಲ್ಲಪ್ಪ ಪಂಚಾಯತಿಯಲ್ಲಿ ನಾನು ಹಾಕಕ್ಕಾಗಲ್ಲ ಅಂತ ಹೇಳಿದ. ಸರಿ ಜೈಗೆ ಮಾತಾಡ್ರ ಅಂತ ಹೇಳಿದ. ಜೈಗೆ ಹೋದಿವಿ. ಜೈಗೆ ಹೋಗಿ ಕೇಳಿದ್ರೆ ಏನಂದ, ಇಲ್ಲ ನನ್ನಲ್ಲಿ ಹೇಳಿಲ್ಲ ನಮ್ಗೆ ಹಾಕಂತೇಳಿ ಎಮ್ ಎಲ್ ಸಾಬಗ್ ಮಾತಾಡ್ರ ಅಂತ ಹೇಳಿದ. ಎಮ್ ಎಲ್ ಸಾಬಗ್ ಮಾತಾಡಿದ್ವಿ. ಮಾತಾಡಿದ್ಮೇಲೆ ಏನಾರ ಜೈಗೆ ಹೇಳ್ತಾನೆ ಅಂತ ಹೇಳಿದ. ಜೈಗೂ ಫೋನ್ ಮಾಡಿದ್ವಿ.
ಇಲ್ಲ ನನ್ನಲ್ಲಿ ನನಗೇನು ಫೋನೇ ಮಾಡಿಲ್ಲ ಅವರು, ನಮಗೊಂದು ಹೇಳ್ತಾರ ನಿಮಗೊಂದು ಹೇಳ್ತಾರ ಅಂತ ಹೇಳಿದ್ರು. ಇನ್ನು ನಿತ್ಯ ನೂರಾರು ವಾಹನಗಳು, ಚೆಕ್ಕಡಿ ಬಂಡಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತವೆ. ಇದೇ ರಸ್ತೆ ಹದಗೆಟ್ಟಿರೋದ್ರಿಂದ ಸವಾರರ ಪಾಡು ಹೇಳತೀರದಾಗಿದೆ. ಚುನಾವಣೆ ವೇಳೆ ಆಶ್ವಾಸನೆ ನೀಡಿದ ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ನೋಡ್ತಾ ಇಲ್ವಂತೆ. ಆಸ್ಪತ್ರೆಗೆ ಶವ ಸಂಸ್ಕಾರಕ್ಕೆ ಹೋಗಬೇಕಾದ್ರೂ ಸರಿಯಾದ ಸಮಯಕ್ಕೆ ಹೋಗೋಕೆ ಆಗ್ತಿಲ್ಲವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಬರ್ತಾರ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಮನಿ ಮಾಡ್ತೀವಿ ರೋಡ್ ಮಾಡ್ತೀವಿ ಎಲ್ಲ ಮಾಡ್ತಂತ ಆಸೆ ಅಂತಾರ್ರಿ ಓದ್ತಾರ್ರಿ ಏನೋ ಮಾಡಿಲ್ರಿ. MLA ಏನ್ ಬಂದಿಲ್ಲಮ್ಮ, MLA ಬಂದಿಲ್ಲ MP ಬಂದಿಲ್ರಿ ಸರ್. ಇದು ಎಷ್ಟು ಕಿಲೋಮೀಟರ್ ತನ ಅದ ಹಿಂಗೆ ಹಿಂಗ ನೋಡ್ರಿ 4 ಕಿಲೋಮೀಟರ್ ಅದು. 4 ಕಿಲೋಮೀಟರ್ ಅದನ್ರಿ. ಆ ಮರ್ಮಗಿರ್ಮ ಏನ್ ಹಾಕ್ಸಿಲ್ಲ, ಏನ್ ಹಾಕಿಲ್ರಿ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಿ ವಾಹನ ಸವಾರರಿಗೆ ಅನುವು ಮಾಡಿಕೊಡಬೇಕಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಎತ್ತ ಹೋದ್ರೂ ಗುಂಡಿಗಳದ್ದೇ ದರ್ಶನವಾಗ್ತಾ ಇದೆ. ನಿತ್ಯ ನೂರಾರು ವಾಹನಗಳು ಓಡಾಡುವ ರಾಜ್ಯ ಹೆದ್ದಾರಿ ತಗ್ಗುಗುಂಡಿಗಳ ರಹದಾರಿಯಾಗಿ ಮಾರ್ಪಟ್ಟಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಜೀವ ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗೆ ನಿಧಾನವಾಗಿ ಗುಂಡಿ ತಪ್ಪಿಸಿ ಸಂಚರಿಸುವ ವಾಹನ ಸವಾರರು, ಸಾವಿನ ರಹ ಹೆದ್ದಾರಿಯಾಗಿ ಕಾಯ್ತಿರೋ ಗುಂಡಿಗಳು, ಅಂಗೈಯಲ್ಲಿ ಜೀವ ಹಿಡಿದು ಸಂಚಾರ ಮಾಡ್ತಿರೋ ವಾಹನ ಸವಾರರು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಜಿಲ್ಲಾ ಕೇಂದ್ರ ಯಾದಗಿರಿಯಿಂದ ಕೂಗಳತೆ ದೂರ ಹೋದರೆ ಸಾಕು ಗುಂಡಿಗಳ ದರ್ಶನವಾಗುತ್ತೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮರಮಕಲ್ ಹಾಗೂ ಕೊಳ್ಳೂರು ಗ್ರಾಮದ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದೆ. ಬೃಹದಾಕಾರದ ಗುಂಡಿಯಲ್ಲಿ ಪ್ರತಿನಿತ್ಯ ನೂರಾರು ಅಪಘಾತಗಳು ಸಂಭವಿಸುತ್ತವೆ. ಹೀಗಾಗಿ ಈ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. PDO ಬಂದಿದ್ದ, PDO ಹೇಳಿದ, PDO ಇದು ರೋಡಿಗೆ ಮರ್ಮಾಕ್ ಅಂತ ಹೇಳಿದ. PDO ಏನ್ ಹೇಳಿದ, ಸರ್ ಆಯ್ತು ಹಾಕ್ತೀನಿ ಅಂತ ಹೇಳಿದ. ನಾವು ಹೋಗ್ಬಿಟ್ಟು ನಾವು ಕೇಳಿದ್ರೆ PDO ಏನಂದ, ನನ್ನಲ್ಲಿ ಬಜೆಟ್ ಇಲ್ಲಪ್ಪ ಪಂಚಾಯತಿಯಲ್ಲಿ ನಾನು ಹಾಕಕ್ಕಾಗಲ್ಲ ಅಂತ ಹೇಳಿದ. ಸರಿ ಜೈಗೆ ಮಾತಾಡ್ರ ಅಂತ ಹೇಳಿದ. ಜೈಗೆ ಹೋದಿವಿ. ಜೈಗೆ ಹೋಗಿ ಕೇಳಿದ್ರೆ ಏನಂದ, ಇಲ್ಲ ನನ್ನಲ್ಲಿ ಹೇಳಿಲ್ಲ ನಮ್ಗೆ ಹಾಕಂತೇಳಿ ML ಸಾಬ್ ಮಾತಾಡ್ರ ಅಂತ ಹೇಳಿದ. ML ಸಾಬಗ್ ಮಾತಾಡಿದ್ವಿ. ಮಾತಾಡಿದ್ಮೇಲೆ ಏನಾರ ಜೈಗೆ ಹೇಳ್ತಾನೆ ಅಂತ ಹೇಳಿದ. ಜೈಗೂ ಫೋನ್ ಮಾಡಿದ್ವಿ. ಇಲ್ಲ ನನ್ನಲ್ಲಿ ನನಗೇನು ಫೋನೇ ಮಾಡಿಲ್ಲ ಅವರು, ನಮಗೊಂದು ಹೇಳ್ತಾರ ನಿಮಗೊಂದು ಹೇಳ್ತಾರ ಅಂತ ಹೇಳಿದ್ರು. ಇನ್ನು ನಿತ್ಯ ನೂರಾರು ವಾಹನಗಳು, ಚೆಕ್ಕಡಿ ಬಂಡಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತವೆ. ಇದೇ ರಸ್ತೆ ಹದಗೆಟ್ಟಿರೋದ್ರಿಂದ ಸವಾರರ ಪಾಡು ಹೇಳತೀರದಾಗಿದೆ. ಚುನಾವಣೆ ವೇಳೆ ಆಶ್ವಾಸನೆ ನೀಡಿದ ಜನಪ್ರತಿನಿಧಿಗಳು ಇತ್ತ ತಿರುಗಿಯೂ ನೋಡ್ತಾ ಇಲ್ವಂತೆ. ಆಸ್ಪತ್ರೆಗೆ ಶವ ಸಂಸ್ಕಾರಕ್ಕೆ ಹೋಗಬೇಕಾದ್ರೂ ಸರಿಯಾದ ಸಮಯಕ್ಕೆ ಹೋಗೋಕೆ ಆಗ್ತಿಲ್ಲವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಬರ್ತಾರ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಮನಿ ಮಾಡ್ತೀವಿ ರೋಡ್ ಮಾಡ್ತೀವಿ ಎಲ್ಲ ಮಾಡ್ತಂತ ಆಸೆ ಅಂತಾರ್ರಿ ಓದ್ತಾರ್ರಿ ಏನೋ ಮಾಡಿಲ್ರಿ. MLA ಏನ್ ಬಂದಿಲ್ಲಮ್ಮ, MLA ಬಂದಿಲ್ಲ MP ಬಂದಿಲ್ರಿ ಸರ್. ಇದು ಎಷ್ಟು ಕಿಲೋಮೀಟರ್ ತನ ಅದ ಹಿಂಗೆ ಹಿಂಗ ನೋಡ್ರಿ 4 ಕಿಲೋಮೀಟರ್ ಅದು. 4 ಕಿಲೋಮೀಟರ್ ಅದನ್ರಿ. ಆ ಮರ್ಮಗಿರ್ಮ ಏನ್ ಹಾಕ್ಸಿಲ್ಲ, ಏನ್ ಹಾಕಿಲ್ರಿ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಿ ವಾಹನ ಸವಾರರಿಗೆ ಅನುವು ಮಾಡಿಕೊಡಬೇಕಿದೆ.